ಶಕ್ತಿಯನ್ನ ಭಗವಂತ ದಯಪಾಡಿಸ್ಲಿ. ಅವರಿಗೆ ಶಕ್ತಿ ಕೊಡಿ ಅಂತ ಕೇಳುವಷ್ಟಿಲ್ಲ, ಅವರಿಗೆ ಶಕ್ತಿ ತುಂಬಾನೇ ಇದೆ. ಇವತ್ತಿನ ದಿವಸ ಅವರು ಪಾದರಸಂತ ಕೆಲಸ ಮಾಡ್ತಾನೆ ಇದ್ದಾರೆ. ಅದು ಬಿಡದಂಗೆ ಮುಂದುವರಿಲಿ ಅಂತ ಹೇಳಿ ಭಗವಂತನಲ್ಲಿ ಹಾರೈಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲವನ್ನ ನುಂಗಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮಾಡತಕ್ಕಂತ ಸಾಧನೆಗಳು ಉತ್ತಮ ವ್ಯಕ್ತಿತ್ವವನ್ನ ರೂಪಿಸಿದರೆ ಬಸವರಾಜ್ ಅವರು ಒಂದು ಪಕ್ಷದ ಆಸ್ತಿ ಮಾಡ್ತಾರೆ, ಪಕ್ಷ ಮಾಡ್ತಾರೆ. ಈ ರಾಜ್ಯ ಜಿಲ್ಲೆ ದೊಡ್ಡ ಮಟ್ಟದ ಆಸ್ತಿ ಅಂತ ಹೇಳಲಿಕ್ಕೆ ಅವರು ಉಳಿಸಿಕೊಂಡು ಬೆಳೆಸಿಕೊಂಡು ಅವರ ಆ ಒಂದು ಅನುಭವ, ಅವರ ಚಾಕಚಕ್ಯತೆ, ಅವರಿರುವಂತಹ ಒಂದು ಸರಳತೆ, ಅವರಿರುವ ಸಮಾಧಾನ, ಸಮಸ್ಯೆ ಬಂದಾಗ ಹೇಗೆ ಬಗೆಹರಿಸಿಕೊಳ್ಬೇಕು ಅಂತ ವ್ಯಕ್ತಿತ್ವವನ್ನು ಬಳಸಿಕೊಂಡು ಈ ರಾಜ್ಯ ದೊಡ್ಡ ಮಟ್ಟದ ಒಂದು ಹೆಸರಾಂತ ಜಿಲ್ಲೆಗೆ ಪರಿವರ್ತನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಾಕಿರುವಂತ ಅವಕಾಶ ಆಗಲಿ ನಾನು ಕೇಳಿಕೊಳ್ತಾ ಮತ್ತೊಮ್ಮೆ ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಸಲ್ಲಿಸಿ ನಾನು ತೆಲಂಗಾಣದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾಕಂದ್ರೆ ಅವ್ರು ಹೋಗ್ಬೇಕಿತ್ತು, ಅದು ನನಗೆ ಬೇಕಾಗಿ ಬಹುಶಃ ಅವರು ಇವತ್ತು ಪರವಾಗಿ ರಿಸ್ಕಲ್ಲಿ ತೆಗೊಂಡಿರ್ತಾರೆ. ಹಾಗಾಗಿ ಬಹುಶಃ ಎಲ್ಲರ ಪರವಾಗಿ ನಾನು ಅವರನ್ನು ಅವರ ಮಂತ್ರಿಗಳು ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾವೆಲ್ಲರಿಗೂ ವಿಶ್ವಾಸ ಬರುವ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮ ಪ್ರತಿಯೊಬ್ಬರು ದೊಡ್ಡ ಮಟ್ಟದ ಅದು ನಮ್ಮ ದೊಡ್ಡ ಮಟ್ಟದ ಗುರಿ ಆಗಬೇಕಂತ ಹೇಳಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಮುಂದೆ ಹೋಗುವ ಯಾರು ಹಿಂದೆ ಹೊಂದಿದ್ದಾರೆ ಅವನ್ನ ಕೈ ಹಿಡಿದು ಮುಂದೆ ಜವಾಬ್ದಾರಿ ಹಮ್ಮಿಕೊಂಡು ಹೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಅನೇಕ ಪ್ರಮುಖರು ಈಗಾಗಲೇ ಮಾತನಾಡಿ ಕೆಲವರು ನಿರ್ಗಮಿಸಿದ್ದಾರೆ. ಕೆಲವರು ನಮ್ಮ ಶ್ರೀಮಾನ್ ಬಸವರಾಜ ಪಾಟೀಲ್ ಅನ್ವರ್ಗಳು ಇರ್ಬೋದು, ನಮ್ಮ ಸಂಸದರು ಇರ್ಬೋದು, ರಾಜಾ ಅಭಿಲಾಷ್ ನಾಯ್ಕರು ಇರ್ಬೋದು, ಪಾಪರೆಡ್ಡಿ ಇರ್ಬೋದು, ಪಾಸ್ಮಲ್ ಅವರು ಇರ್ಬೋದು, ಕೆಲವು ಪ್ರಮುಖರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಸಹಿತ ನಾನು ನನ್ನ ವೈಯಕ್ತಿಕ ಅಭಿನಂದನೆಗಳು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಮತ್ತು ಪಕ್ಕದ ಜಿಲ್ಲಾ ವಿವಿಧ ತಾಲೂಕುಗಳಿಂದ ಅನೇಕ ಪ್ರಮುಖರು ಅತ್ಯಂತ ಅಭಿಮಾನದಿಂದ ಬಂದಿದ್ದಾರೆ. ಈ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ನಮ್ಮ ಸ್ನೇಹಿತರು ನನಗೆ 2-3 ತಿಂಗಳ ಹಿಂದೆ ಹೇಳಿದಾಗ ನಾನು ಅದನ್ನು ಬೇಡ ಅಂತ ಹೇಳಿದ್ದೇನೆ. ಈ ಸಂದರ್ಭದ ಮತ್ತೊಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವ್ರಿಗೆ ಬಹಳ ವಿನಂತಿ ಮಾಡಿದೆ. ಆದರೆ ನನ್ನ ಮೇಲೆ ಬಹಳ ಒತ್ತಡ ತಂದು ಕೆಲವು ವಿಷಯಗಳನ್ನು ಸಂಗ್ರಹಿಸಿ ಪುಸ್ತಕ ಅಭಿನಂದನೆ ಪ್ರಿಪೇರ್ ಮಾಡಿ ಸ್ವಾಗತ ಸಂಬಂಧನೆ ಅವರೇ ಮಾಡಿಕೊಂಡು ಯಾರ್ಯಾರು ಇಲ್ಲಿಗೆ ಕರಿಬೇಕಂತ ವಿಷಯ ಸಹಿತ ಅವರೇ ನಿರ್ಧಾರ ಮಾಡಿ ನನಗೆ ಬಂದು ಈ ರೀತಿ 21ನೇ ತಾರೀಕು ಈ ಕಾರ್ಯಕ್ರಮ ರಾಯಚೂರಿನಲ್ಲಿ ಮಾಡ್ತಾ ಇದ್ದೀವಿ ಅಂತದ್ದು. ಆ ಸಂದರ್ಭದಲ್ಲಿ ಮಾತನಾಡಲೇಬೇಕಾಗಿತ್ತು. ನಾನು ಅವ್ರಿಗೆ ಹೇಳಿದೆ, ಯಾವುದಾದ್ರೂ 1,000-1,500 ಜನರು ಕೊಡ್ತಕ್ಕಂಥ ಒಂದು ಹಾಲ್ನಲ್ಲಿ ಕೊಡಬೇಕು, ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವ್ರಿಗೆ ವಿನಂತಿ ಮಾಡಿದ್ರು. ಅವ್ರು ನನ್ನ ಮಾತು ಕೇಳಿಲ್ಲ. ಈ ರೀತಿಯಾಗಿ ಬಂದಿದೆ. ನಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ಸದಾ ಋಣಿಯಾಗಿರ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಿದೆ. ಯಾಕಂದ್ರೆ ಇದು ಪ್ರೀತಿ, ವಿಶ್ವಾಸ ದುಡ್ಲಿಂದ ಬರೋದಿಲ್ಲ, ಅಧಿಕಾರದಿಂದ ಬರೋದಿಲ್ಲ. ನಿಮ್ಮ ಬಾಂಧವ್ಯ ಅನೇಕ ವರ್ಷಗಳಿಂದ ಇರೋದ್ರಿಂದ ಇವತ್ತು ಕೊಪ್ಪಳದಿಂದ ಸಹಿತ ಅನೇಕ ಪ್ರಮುಖರು, ಅನೇಕ ಮುಖಂಡರು ಸಹಿತ, ರೈತರು ಸಹಿತ ಬಂದಿದ್ದಾರೆ. ಎಲ್ಲರಿಗೂ ನಾನು ಮತ್ತೊಂದು ಸಲ ನನ್ನ ಮನಪೂರ್ವಕವಾಗಿ ತಮಗೆ ಕೃತಜ್ಞತೆಗಳು ಸಲ್ಲಿಸಿ, ಅದೇ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು, ರಾಜ್ಯದ ಜಿಲ್ಲೆಯ ಪ್ರಮುಖರಾಗಿರ್ತಕ್ಕಂಥವರು ಮತ್ತು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಮಾರ್ಗದರ್ಶನ ನೀಡಿರ್ತಕ್ಕಂಥವರು, ಅವರೆಲ್ಲ ಸಹಿತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿ ಎಲ್ಲರಿಗೂ ನನ್ನ ಮನಪೂರ್ವಕವಾಗಿ ಅವರಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸಿ, ಈ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ ಮಾತನ್ನು ನಾನು ಅರ್ಥಕೊಂಡು ಪರ್ವತತೆಗಳಲ್ಲಿ ರಾಜಕೀಯವಾಗಿ ಮಾಡುವಂಥ ಪ್ರಯತ್ನ ನಾನು ಮುಂದುವರಿತ ಅಂತ ಮಾತನ್ನು ಹೇಳಿ, ತಮ್ಮ ಪ್ರೀತಿ, ವಿಶ್ವಾಸ ಇದೇ ರೀತಿಯಾಗಿ ನಮ್ಮ ಮೇಲೆ ಇರಲಿ. ನಿಮ್ಮ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಶಕ್ತಿಯಿಂದ ನಮಗೆ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಅಭಿವೃದ್ಧಿ ಮತ್ತು ರೈತರ ಅಭಿವೃದ್ಧಿಗಾಗಿ ನನ್ನ ಪ್ರಯತ್ನ ಮುಂದುವರಿದಂಥ ಮಾತನ್ನು ಈ ಸಂದರ್ಭದಲ್ಲಿ ಈಗೆಲ್ಲ ಕಾರಣಭೂತರಾಗಿರ್ತಕ್ಕಂಥ ಸ್ವಾಗತ ಸಮಿತಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಈ ಕಾರ್ಯಕ್ರಮಕ್ಕೆ ಪ್ರಸ್ತಾವ ಮಾಡಿರ್ತಕ್ಕಂಥ
ಈ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಮಾಡಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಆ ಸಮಿತಿಯ ಎಲ್ಲ ಮುಖಂಡರು, ನಮ್ಮ ಮಸ್ಕಿಯವರಿರ್ಬೋದು, ಅದ್ರ ಜೊತೆಯಲ್ಲಿ ಅವರೆಲ್ಲ ಅವರೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅವರ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಮಾಡಿದ್ವಿ. ಅವರ ಜೊತೆಯಲ್ಲಿ ನಮ್ಮ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ನಮ್ಮ ನರಸಿಂಹಮೂರ್ತಿಯವರು ಅವರ ಬಹಳ ಹಿರಿಯರಾಗಿದ್ದಾರೆ. ಇಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅವರು ಈ ಕಾರ್ಯಕ್ರಮಕ್ಕೆ ಅವರೆಲ್ಲ ಸ್ನೇಹಿತರಾಗಿ ಟೀಮ್ ಆಗಿ ಕೆಲಸ ಮಾಡಿರ್ತಕ್ಕಂಥ. ಇದಕ್ಕೆ ಪ್ರಮುಖವಾಗಿ ನಮಗೆಲ್ಲ ಆತ್ಮೀಯರಾಗಿರ್ತಕ್ಕಂಥ ವೀರಹನುಮಾನ್ ಅವರು ಬಹಳ ಶ್ರಮಪಟ್ಟು ಈ ಪುಸ್ತಕವನ್ನು ನಾವು ತಯಾರು ಮಾಡಲಿಕ್ಕೆ ಕಳೆದ 2-3 ತಿಂಗಳ ಸತತವಾಗಿ ಅವರು ರಾತ್ರಿ ಆಗಲು ಶ್ರಮ ವಹಿಸ್ತಾರೆ. ಬಹಳ ಪ್ರಾಮಾಣಿಕರು, ಬಹಳ ನಿಷ್ಠೆಯಿಂದ ಯಾವುದೇ ಕೆಲಸ ಇರುತ್ತೆ. ನಮ್ಮ ಸ್ನೇಹಿತರುಗಳಾಗಿರ್ತಕ್ಕಂಥ ಶ್ರೀಮಾನ್ ಪಾಪ್ರೇಟ್ ಅವರದು, ಅದೇ ರೀತಿಯಾಗಿ ಶ್ರೀಮಾನ್ ಪಾಸ್ವಾನ್ ಸುಖಾಡಿ ಅವರು ಸಹಿತ ಗ್ರಂಥದ ಬುಕ್ಕುಗಳನ್ನ ಅವರು ಅನಾವರಣ ಮಾಡಲಿಕ್ಕೆ ಶ್ರೀಮಾನ್ ರಾಮಣ್ಣ ಅವರಂಥ ಹಿರಿಯರು ಎಲ್ಲರೂ ಸೇರಿ ಇವತ್ತು ನಮ್ಮೆಲ್ಲ ಸ್ನೇಹಿತರದ ಪರಿಚಯ ಜನರಿಗೆ ಇರಲಿ ಎಂಬ ಉದ್ದೇಶಕ್ಕಾಗಿ ಅವರು ಮಾಡುವಂಥ ಪ್ರಯತ್ನದಲ್ಲಿ ಇವರೆಲ್ಲ ಪ್ರಮುಖರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಮಹಾಂತೇಶ್ ಮಸ್ಕಿಯವರಿಗೂ, ವೀರಹನುಮಾನ್ ಅವ್ರಿಗೂ ಮತ್ತು ನಮ್ಮ ನರಸಿಂಹಮೂರ್ತಿ ಅವರಿಗೂ ನಾನು ಪ್ರತ್ಯೇಕವಾಗಿ ನನ್ನ ಕೃತಜ್ಞತೆಗಳು ಸಲ್ಲಿಸಿ, ಅದರ ಜೊತೆಯಲ್ಲಿ ಸ್ನೇಹಿತರುಗಳಾಗಿ ಕಳೆದ 30 ವರ್ಷದ ಸತತವಾಗಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಜಯಣ್ಣವ್ರು ಇರ್ಬೋದು, ಶಾಂತಪ್ಪ ಇರ್ಬೋದು, ಶ್ರೀಮೂರ್ತಿ ಇರ್ಬೋದು, ಜಯವಂತರಾವ್ ಇರ್ಬೋದು, ಇದರ ಜೊತೆಯಲ್ಲಿ ನಮ್ಮ ಸತ್ಯನಾರಾಯಣ ಅವರು, ವೆಂಕಟೇಶ್ ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ಅವರು ಭಾಳ ನನ್ನ ಮೇಲೆ ಒತ್ತಡ ತಂದು ನಾನೇನೇ ಸಲಹೆಗಳು ಹೇಳಿದ್ರೆ ಸಹಿತ ಅದನ್ನು ನನಗೆ ಮೀರಿ ಅವರು ತಮ್ಮೆಲ್ಲರೂ ಇಲ್ಲಿ ಕರೆಸಲಿಕ್ಕೆ ಅವರೊಂದು ಪ್ರಯತ್ನ ಮಾಡಿದ್ದಾರೆ. ತಮ್ಮೆಲ್ಲ ಬದಿಗಾಗಿ ತಮ್ಮೆಲ್ಲರಿಗೂ ನಾನು ಮತ್ತೊಂದು ಸಲ ನನ್ನ ಅಭಿನಂದನೆಗಳು ಸಲ್ಲಿಸಿ, ನಮ್ಮ ಮೇಧಾರವರು ಅವ್ರಿಗೆ ನನಗೆ ಭಾಳ ಆತ್ಮೀಯರು. ನಮ್ಮ ಮುಖ್ಯಮಂತ್ರಿಗಳು ಸಹಿತ ಒಂದು ಪುಸ್ತಕನ ಬರೆದಿರ್ತಕ್ಕಂಥವ್ರು, ಚಿತ್ರಣವನ್ನು ಸಹಿತ ಮಾಡಿರ್ತಕ್ಕಂಥವ್ರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಾಕಷ್ಟು ಸೇವೆ ಸಲ್ಲಿಸಿರ್ತಕ್ಕಂಥವ್ರು, ಅವ್ರ ಜಲ್ಲಿರ್ತಕ್ಕಂಥ ಅನೇಕ ಮಿತ್ರರೆಲ್ಲ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅವ್ರಿಗೂ ಸಹಿತ ನನ್ನ ಕೃತಜ್ಞತೆಗಳು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೆ ಮತ್ತೊಂದು ಸಲ ನನ್ನ ಕೃತಜ್ಞತೆಗಳು ಸಲ್ಲಿಸಿ, ಸಾಕಷ್ಟು ಸಮಯ ಆಗಿದೆ. ನಾವು 11 ಗಂಟೆಗೆ ಪ್ರಾರಂಭ ಮಾಡಬೇಕಾಗಿತ್ತು. 1:30ಗೆ ಎಷ್ಟಾದರೂ ಅದನ್ನು ಮುಗಿಸ್ಬೇಕು. ತಮ್ಮೆಲ್ಲರಿಗೂ ಭೋಜನ ಕೊಟ್ಟು ಏರ್ಪಾಡು ಮಾಡಿದ್ದಾರೆ ಅವರೆಲ್ಲ ಸ್ವಾಗತ ಸಭೆಯವರು, ಅದನ್ನು ಮಾಡ್ಕೊಂಡು ತಾವು ಹೋಗ್ಬೇಕಂತೇಳಿ ನನ್ನ ವಿನಂತಿ ಇದೆ. ತಾವೆಲ್ಲರೂ ಶಾಲು ಆಹಾರ ಹಾಕ್ಲಿಕ್ಕೆ ಬಂದರೆ ಹೆಚ್ಚಿನ ಶ್ರಮ ವಹಿಸಬಾರ್ದಂತ ಈ ಮಾತನ್ನು ನಿನಗಾಗಲೇ ಮೊದಲೇ ತಮಗೆ ಪತ್ರ ಕೊಡುವಂಥ ಸಂದರ್ಭದಲ್ಲಿ ತಮಗೆ ಹೇಳಿರ್ತದೆ, ಯಾರು ಶಾಲು ಆಹಾರ ತರೋದು ಬೇಡ, ಅಲ್ಲಿ ಗ್ರಾಮಗಳು ನೃತ್ಯ ಬರೋದು ಬೇಡ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ಸಾಕು ಅಂತ ಮಾತನ್ನು ನಾನು ಈಗಾಗಲೇ ನಮ್ಮ ಸ್ನೇಹಿತರಿಗೆ. ಹಾಗಾಗಿ ಮತ್ತೊಂದು ಸಲ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಬೋಸರಾಜ್ ಅವರಿಗೆ ಇನ್ನೂ ಹೆಚ್ಚಿನ ಆಯುರ್ವೇದಕ್ಕೆ ಸಂಪತ್ತು ಕೊಡಲಿ, ಅವ್ರ ಕುಟುಂಬದವರಿಗೆ ಅವರಿಗೆ ಅಂತ ಹೇಳಿ ಆದೇಶ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ವಂದನೆಗಳು. ಸ್ಪೀಕರ್ ಸ್ಪೀಕರ್ ಅಂತ మీరు కొంచెం దప్పడప్ప
నమస్కారం ಅದೇ ರೀತಿ ಮಹಾನಗರ ಪಾಲಿಕೆ ಉಪಮಹಾಪೌರರಾಗಿರುವಂತಹ ಸನ್ಮಾನ್ಯ ಶ್ರೀ ಸಾಜಿದ್ ಸಮೀರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸನ್ಮಾನ್ಯ ಶ್ರೀ ಸಾಜಿದ್ ಸಮೀರ್ ಅವರು